ನಮಸ್ಕಾರ, ನಾನು ನಿಮ್ಮ ಲಕ್ಕಿ ಯಶ್. ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬರ್ಸ್ನ ಇನ್ಕ್ರೀಸ್ ಮಾಡೋದಕ್ಕೆ ತುಂಬ ವೀಡಿಯೋಸ್ಗಳನ್ನ ಮಾಡಿದ್ದೀನಿ. ಸೊ ಆ ಒಂದು ವೀಡಿಯೋಸ್ಗಳಲ್ಲೆಲ್ಲ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಯಾವ ಥರ ಸಬ್ಸ್ಕ್ರೈಬರ್ಸ್ನ ಇನ್ಕ್ರೀಸ್ ಮಾಡೋದು ಅಂತ. ಸೊ ಇವತ್ತಿನ ಒಂದು ವೀಡಿಯೋದಲ್ಲಿ ಡಿಫ್ರೆಂಟಾಗಿ ನಾನು ನಿಮಗೆ ಸಬ್ಸ್ಕ್ರೈಬರ್ಸ್ನ ಹೇಗೆ ಇನ್ಕ್ರೀಸ್ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ವೀಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಓಕೆ, ಸೊ ವೀಡಿಯೋನ ಗೊರ ತನಕ ನೋಡಿ ಅಂತ ಹೇಳ್ತಾ, ಅದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆ ವೀಡಿಯೋಸ್ ದಯವಿಟ್ಟು ಇವಾಗಲೇ ಒಂದು ಲೈಕ್ನ ಮಾಡಿ. ಈ ಒಂದು ವಿಡಿಯೋಗೆ 200 ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಮಾಡ್ತೀರಲ್ವಾ? ಸೊ ಇವಾಗಲೇ ಹೋಗಿ ಲೈಕ್ನ ಮಾಡಿ. ಆಯ್ತಾ ಲೈಕೋ? ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬರ್ಸ್ನ ಇನ್ಕ್ರೀಸ್ ಮಾಡೋದಕ್ಕೆ ಒಂದು ಸಣ್ಣ ಟ್ರಿಕ್ನ ಹೇಳ್ತೀನಿ. ಆ ಟ್ರಿಕ್ನ ಯಾವ ಥರ ಹೇಳ್ತೀನಿ ಅಂತಂದರೆ, ಒಂದು ಸ್ಟೋರಿ ಹೇಳೋ ಮುಖಾಂತರ ಲಾಸ್ಟಲ್ಲಿ ನಾನು ನಿಮಗೆ ಒಂದು ಮಾರಲ್ ಆಫ್ ದ ಸ್ಟೋರಿ ಹೇಳ್ತೀನಿ. ಸೊ ಅದರಿಂದ ನಿಮಗೆ ಆನ್ಸರ್ ಸಿಕ್ಕೋಗ್ಬಿಡುತ್ತೆ ಹೆಂಗೆ ಸಬ್ಸ್ಕ್ರೈಬರ್ಸ್ನ ಇನ್ಕ್ರೀಸ್ ಮಾಡ್ಕೊಳ್ಳೋದು ಅಂತ. ಓಕೆ, ಸೊ ಇವಾಗ ನಾನು ನಿಮಗೆ ಲೈವ್ ಆಗಿ ನಾನು ನಿಮಗೆ ಮೊಬೈಲ್ ಸ್ಕ್ರೀನ್ ಮೇಲೆ ನಾನು ನಿಮಗೆ ತೋರಿಸ್ತೀನಿ. ಫಸ್ಟು ನಾನು ನಿಮ್ಗೆ ಏನು ಹೇಳ್ತೀನಿ ಅಂತಂದರೆ, ಸಜೆಷನ್ಸ್ ಏನು ಕೊಡ್ತೀನಿ ಅಂತಂದರೆ, ನೀವು ಯೂಟ್ಯೂಬಲ್ಲಿ ಒಂದು ವೀಡಿಯೋ ಮಾಡ್ತೀರಾ ಅಂತಂದರೆ ಸೊ ನೀವು ಫಸ್ಟು ಭಯನ ಬಿಡಬೇಕು. ಓಕೆ, ಭಯ ಏನಕ್ಕೆ ಬಿಡಬೇಕು ಅಂತ ಇವಾಗ ನಿಮಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಇವಾಗ ನಾನು ಸ್ಕ್ರೀನ್ ರೆಕಾರ್ಡರ್ ಆನ್ ಮಾಡಿದ್ದೀನಿ, ಒಂದು ವೀಡಿಯೋ ಮಾಡಿದ್ದೀನಿ. ಹೌ ಟು ಯೂಸ್ ಗೂಗಲ್ ಪೇ ಇನ್ ಕನ್ನಡ, ಹೌ ಟು ಇನ್ಸ್ಟಾಲ್ ಗೂಗಲ್ ಪೇ ಇನ್ ಕನ್ನಡ, ಆ್ಯಪ್ ಇನ್ ಕನ್ನಡ, ಟೆಸ್ಟ್ ಕನ್ನಡ ಅಂತ ಅಂದ್ಬಿಟ್ಟು ಒಂದು ಟೈಟಲ್ ಹಾಕಿ ಒಂದು ವೀಡಿಯೋ ಮಾಡಿದ್ದೀನಿ. ಓಕೆ, ಈ ಒಂದು ವೀಡಿಯೋನ ನಾನು ಮಾಡಿರೋದು 1 ವರ್ಷದ ಹಿಂದೆ, ಸರಿನಾ? ಸೊ ಅಫ್ಕೋರ್ಸ್ ಗೂಗಲ್ ಪೇ ಬಂದು ಎಷ್ಟು ವರ್ಷ ಆಯಿತು? ತುಂಬ ವರ್ಷಗಳಾಯಿತು ಅಲ್ವಾ? ವೀಕ್ಷಕರಿಗೆ ನೋಡೋರಿಗೆ ಒಂದು ಅನಿಸಿರುತ್ತೆ, ಏನಪ್ಪ ಇವನು ಇವಾಗ ಮಾಡಿದ್ದಾನೆ ವೀಡಿಯೋನ ಅಂತ. ಓಕೆ, ಕೆಲವರು ಓಕೆ ಬಿಡು ಏನೋ ಮಾಡಿದ್ದಾನೆ ಒಟ್ಟು ನಾನು ಮಾಡೋನಲ್ಲ ಅಂದ್ಬಿಟ್ಟು ಸುಮ್ಮನೆ ಆಯ್ತಾರೆ. ಕೆಲವರು ಸುಮ್ಮನಾಗಲ್ಲ, ಆಯಿತಾ? ಏನಕ್ಕೆ ಸುಮ್ಮನಾಗಲ್ಲ ಅಂತ ನಾನು ನಿಮಗೆ ಮುಂದಕ್ಕೆ ತೋರಿಸ್ತೀನಿ. ಫಸ್ಟು ನಾನು ನಿಮ್ಗೆ ಒಂದು ಮಾತು ಹೇಳ್ಬಿಡ್ತೀನಿ, ಕೇಳಿ ನೋಡಿ. ನಾನು 1 ವರ್ಷದ ಹಿಂದೆ ವೀಡಿಯೋ ಮಾಡಿದೆ. ಏನಕ್ಕೆ 1 ವರ್ಷದ ಹಿಂದೆ ವೀಡಿಯೋ ಮಾಡಿದೆ? ಗೂಗಲ್ ಪೇ ಬಂದಾಗ ನಾನು ಯೂಟ್ಯೂಬರ್ ಅಲ್ಲ, ಇದು ಫಸ್ಟ್ ಥಿಂಗ್. ಓಕೆ, ನಾವು ಯಾವುದಾದ್ರೂ ಒಂದು ಅಪ್ಲಿಕೇಶನ್ ಬಂದಾಗಲೇ ನಾವು ಬಂದ್ಬಿಟ್ಟಿರ್ತೀವ? ಇಲ್ಲ ನೋಡಿ, ಇವತ್ತು ನಾನು ಬಂದಿದ್ದೀನಿ. ಯೂಟ್ಯೂಬ್ ಬಂದಿರೋದು ಯಾವತ್ತು? ಯೂಟ್ಯೂಬ್ ಆ್ಯಪ್ ಬಂದಿದ್ದು ಯಾವಾಗ? ತುಂಬ ವರ್ಷಗಳ ಹಿಂದೆ. ಬಟ್ ನಾವು ಯೂಟ್ಯೂಬರ್ ಆಗಿದ್ದು ಈಗ ರೀಸೆಂಟಾಗಿ 1 ವರ್ಷದ ಹಿಂದೆ, 2 ವರ್ಷದ ಹಿಂದೆ ಅಲ್ವಾ? ದಿನಕ್ಕೊಬ್ಬರು ಯೂಟ್ಯೂಬರ್ ಹುಟ್ತಾ ಇರ್ತಾರೆ. ದಿನಕ್ಕೊಂದೊಂದು ಅಪ್ಲಿಕೇಶನ್, ಹೊಸ ಅಪ್ಲಿಕೇಶನ್ ಬರ್ತಾ ಇರುತ್ತೆ, ನಿಜ ತಾನೇ? ಆ ಅಪ್ಲಿಕೇಶನ್ ಯಾವಾಗ ಬರುತ್ತೆ ಆವಾಗ ಅವ್ರೇನಾದರೂ ಯೂಟ್ಯೂಬರ್ ಆಗಿದ್ರೆ ಆ ಒಂದು ವಿಷಯಗಳ ಬಗ್ಗೆ ತಿಳ್ಕೊಂಡು ವೀಡಿಯೋ ಮಾಡ್ತಾರೆ ಅಲ್ವಾ? ಹಂಗೆ ಆಗೋದು. ಸೊ ಈ ಗೂಗಲ್ ಪೇನೂ ಅಷ್ಟೇ, ತುಂಬ ವರ್ಷಗಳಿಂದ ಬಂದಿತ್ತು. ಅಫ್ಕೋರ್ಸ್ ತುಂಬ ಜನ ಆಗ ಆ ಟೈಮಲ್ಲಿ ಯಾರೆಲ್ಲ ಕ್ರಿಯೇಟರ್ ಇದ್ರು ಯೂಟ್ಯೂಬಲ್ಲಿ, ಅವರ ಎಲ್ಲ ಆಲ್ರೆಡಿ ವೀಡಿಯೋ ಮಾಡಿದ್ದಾರೆ. ಗೂಗಲ್ ಪೇನ ಹೆಂಗೆ ಉಪಯೋಗಿಸೋದು, ಯಾವ ಥರ ದುಡ್ಡನ್ನ ಟ್ರಾನ್ಸ್ಫರ್ ಮಾಡೋದು ಅಂತೆಲ್ಲ ವೀಡಿಯೋ ಮಾಡಿದ್ದಾರೆ. ಅದು ಅವ್ರ ಟೇಸ್ಟ್ ಆಯಿತು, ನಮ್ಮ ಟೇಸ್ಟ್ ಬೇಡವಾ ಯೂಟ್ಯೂಬಲ್ಲಿ? ಬೇಕು ತಾನೇ? ಅದಕ್ಕೋಸ್ಕರ ನಾವು ನಿಧಾನಕ್ಕೆ ಮಾಡೋದು ವೀಡಿಯೋನ. ಇಷ್ಟನ್ನ ಮೈಂಡಲ್ಲಿ ಇಟ್ಕೋಬೇಕು. ನೋಡಿ, ಇವಾಗ ನಾನು ನಿಮಗೆ ಹೋಗ್ತೀನಿ ಕಮೆಂಟ್ ಬಾಕ್ಸ್ಗೆ, ಏನೇನೆಲ್ಲ ಕಮೆಂಟ್ಸ್ ಬಂತು ನನಗೆ ಅಂತ. ಸೊ ಅದರಲ್ಲಿ ತುಂಬ ಕಮೆಂಟ್ಸ್ಗಳು ಬಂದಿದೆ. ಅದರಲ್ಲಿ ನಾನು ನಿಮಗೆ ಒಂದು ಕಮೆಂಟ್ನ ನಾನು ನಿಮಗೆ ತೋರಿಸೋದಕ್ಕೆ ಇಷ್ಟಪಡ್ತೀನಿ. 1 ವರ್ಷದಿಂದ ಇವರು ಕಮೆಂಟ್ ಮಾಡಿದ್ದಾರೆ, ಲೋ ಮಗ ಟೆಸ್ ಆ್ಯಪ್ ಬಂದು 8 ಇಯರ್ಸ್ ಆಗಿದೆ, ಇವಾಗ ಹೇಳ್ತಿದೆಯಲ್ಲ ಸಿಸಿಯಾ? ಕಮೆಂಟ್ಸ್ ನೋಡಿ ಹೆಂಗೆ ಬರುತ್ತೆ ಅಂತ. ಲೋ ಮಗ ಟೆಸ್ ಆ್ಯಪ್ ಬಂದು 8 ಇಯರ್ಸ್ ಆಗಿದೆ, ಇವಾಗ ಹೇಳ್ತಿದೆಯಲ್ಲೋ ಸಿಸಿಯಾ? ಎಲ್ಲರ ಹತ್ರನೂ ಟೆಸ್ ಇರುತ್ತೆ ಮಚ್ಚ. ಓಕೆ, ಹೊಸ ಯೂಟ್ಯೂಬರ್ಸ್ ಈ ಥರ ಒಂದು ಕಮೆಂಟ್ಸ್ಗಳನ್ನ ನೋಡಿದಾಗ ಏನನ್ಸುತ್ತೆ ಹೇಳಿ? ಬೇಜಾರಾಗುತ್ತೆ, ನಿಜ ತಾನೇ? ಯಾರಿಗೆ ತಾನೇ ಬೇಜಾರಾಗಲ್ಲ? ಆದರೆ ನೀವು ಬೇಜಾರು ಮಾಡ್ಕೋಬಾರ್ದು. ಇದೇನೇ ನೀವು ಮಾಡಬೇಕಾಗಿರೋದು ಮೇಯ್ನಾಗಿ. ಇದನ್ನು ಮಾಡಿದ್ರೆ ನೀವು ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬರ್ಸ್ನ ಇನ್ಕ್ರೀಸ್ ಮಾಡ್ಕೊಳ್ತೀರಾ. ಇದನ್ನು ಮಾಡಲಿಲ್ಲ ನೀವು, ಅವ್ರು ಯಾರೋ ಬಂದು ಕಮೆಂಟ್ ಮಾಡಿದ್ರು, ಬ್ರೋ ನನಗೆ ಹಿಂಗೆ ಬೈದುಬಿಟ್ರು, ನಾವು ಈ ಥರ ಕಾನ್ಸೆಪ್ಟ್ ಮಾಡೋದಕ್ಕೆ ಬೈದುಬಿಟ್ರು, ನಾನು ಈ ಥರ ವೀಡಿಯೋಗಳು ಮಾಡೋದಕ್ಕೆ ಕಮೆಂಟ್ ಮಾಡಿಬಿಟ್ರು, ಆಡ್ಕೊಬಿಟ್ರು ಅಂತಂದರೆ ನಿಜವಾಗ್ಲೂ ನೀವು ಯೂಟ್ಯೂಬಲ್ಲಿ ಏನು ಮಾಡೋಕ್ಕಾಗಲ್ಲ, ಸರಿನಾ? ಯಾರಾದರೂ ನಿಮ್ಗೆ ಏನಾದರೂ ಮಾಡಿದ್ರಾ ಕಮೆಂಟ್ಸು ನೆಗೆಟಿವ್ ಆಗೇ ಮಾಡಿದ್ರಾ? ನೀವು ಕರೆಕ್ಟಾಗಿ ತಿಳಿಸ್ಕೊಟ್ಟಿದ್ರು, ಯಾರು ನೆಗೆಟಿವ್ ಆಗಿ ಬಂದು ಮಾಡಿದ್ರಾ? ಇನ್ನು ಮುಂದೆ ಅದ್ರ ಬಗ್ಗೆನೇ ಜಾಸ್ತಿ ವೀಡಿಯೋಸ್ಗಳನ್ನ ಮಾಡಿ. ಓಕೆ, ಭಯ ಬಿಡಿ. ಫಸ್ಟು ಯೂಟ್ಯೂಬ್ ಬಂದಿರೋರು ಭಯ ಬಿಡಬೇಕು. ಕ್ರಿಯೇಟರ್ಸ್ಗಳು ಎದ್ರುಕೊಂಡು ಯಾರೋ ಬಂದು ಕಮೆಂಟ್, ಈ ವ್ಯಕ್ತಿಗೆ ಡಿ ಪಿ ಇದೆಯಾ ನೋಡಿ, ಡಿ ಪಿ ಇದೆಯಾ? ಯಾರು ಡಿ ಪಿ ಇರೋರು ಈ ಥರ ಕೆಲಸಗಳನ್ನ ಮಾಡ್ತಾರಾ? ಮಾಡಲ್ಲ, ಸಿಂಪಲ್. ಓಕೆ, ನಾನು ಜಸ್ಟ್ ಏನಂತಂದರೆ, ಈ ಥರ ಒಂದು ನೆಗೆಟಿವ್ ಕಮೆಂಟ್ಸ್ಗಳನ್ನ ಮಾಡ್ತಾರಲ್ಲ ಅವ್ರಿಗೆ ರಿಪ್ಲೈ ಕೊಡೋದಕ್ಕಂತಲೇ ನಾನು ತುಂಬ ವರ್ಷಗಳು, ತುಂಬ ತಿಂಗಳುಗಳು ಕಾಯ್ತೀನಿ. ಯಾಕೆ ಅಂತಂದರೆ ಈ ಒಂದು ಉದ್ದೇಶಕ್ಕೆ. ನೋಡಿ, ಆ ಒಂದು ವ್ಯಕ್ತಿಗೆ ನಾನು ಆರ್ಟು ಕೊಟ್ಟಿಲ್ಲ, ಏನೂ ಕೊಟ್ಟಿಲ್ಲ, ಕಮೆಂಟ್ಸ್ಗೆ ರಿಪ್ಲೈನೂ ಕೊಟ್ಟಿಲ್ಲ, ಬೇರೆಯವ್ರಿಗೆಲ್ಲ ಕೊಟ್ಟಿದ್ದೀನಿ ಕಮೆಂಟ್ಸ್ ರಿಪ್ಲೈ. ಹಂಗೆ ಮಾಡಬೇಕು. ಓಕೆ, ನಿಮ್ಗೆ ಯಾರಾದರೂ ಏನಾದರೂ ನೆಗೆಟಿವ್ ಆಗಿ ಏನಾದರೂ ಹೇಳಿದಾಗ ಅವ್ರಿಗೆ ಜಸ್ಟ್ ಡೋಂಟ್ ರಿಯಾಕ್ಟ್ ಅಷ್ಟೇ.
ಬಿಟ್ಬಿಡಿ. ಓಕೆ, ಅವ್ರೇನೋ ಕಮೆಂಟ್ ಮಾಡಬೇಕು ಆಸೆ ಕಮೆಂಟ್ ಮಾಡಿದ್ರು, ಓಕೆ ಮಾಡ್ಕೊಳಪ್ಪ ಅಂತ ಸುಮ್ಮನೆ ಆಗ್ಬಿಡ್ಬೇಕು. ಅದನ್ನು ಬಿಟ್ಬಿಟ್ಟು ನೀವು ಅವ್ರು ರಿಪ್ಲೈ ಕೊಟ್ಟರೆ, ಹೌದು ಬ್ರೋ ಸಾರಿ ಬ್ರೋ, ಅದು ತುಂಬ ವರ್ಷಗಳಿಂದ ಬಂದಿತ್ತು ಬ್ರೋ, ಸಾರಿ ನಾನು ವೀಡಿಯೋ ಮಾಡೋದಕ್ಕೆ ಅಂತ ಮಾಡಿದ್ರೆ, ನೀವು ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬರ್ಸ್ನ ಗೇನ್ ಮಾಡ್ಕೊಂಡು ನೀವು ಯೂಟ್ಯೂಬರ್ ಆಗಿ ಸಿಲ್ವರ್ ಪ್ಲೇ ಬಟನ್ ಅಥವಾ ಗೂಗಲ್ ಪ್ಲೇ ಬಟನ್ ಅಲ್ಲ, ಯಾವುದಾದ ಗೋಲ್ಡನ್ ಪ್ಲೇ ಬಟನ್ ಹಿಡಿಯೋಕ್ಕಾಗಲ್ಲ. ಓಕೆ, ಸೊ ಇದನ್ನು ತೆಗೆದಾಕ್ಬಿಡಿ ಮೈಂಡಿಂದ. ನೀವು ಚಾನಲ್ನ ಕ್ರಿಯೇಟ್ ಮಾಡಿದ್ದೀರಾ ಅಂತಂದರೆ ನಿಮ್ಮ ಕಂಟೆಂಟು, ಓಕೆ, ನೀವು ಯಾವ್ದು ಯೋಚನೆ ಮಾಡ್ತೀರಾ, ನಾನು ಈ ಕಂಟೆಂಟ್ ಕೊಡಬೇಕು ಇವತ್ತಿಂದ ಅಂತಂದರೆ ಅದು ನಿಮ್ಮ ಇಷ್ಟ, ಆಯಿತಾ? ಸೊ ಅದನ್ನು ಯಾರೂ ಕೂಡ ಫೋರ್ಸ್ ಮಾಡೋಂಗಿಲ್ಲ, ನೀನು ಇದೇ ಕಂಟೆಂಟ್ ಮಾಡಬೇಕು, ನೀನು ಇದನ್ನು ಮಾಡಲೇಬಾರ್ದು ಅಂತ ಯಾರೂ ಕೂಡ ಹೇಳೋಂಗಿಲ್ಲ. ಹಂಗೆ ಹೇಳೋರಿದ್ರೆ ಹೇಳಿ, ಕಮೆಂಟ್ ಬಾಕ್ಸಲ್ಲಿ ಹೇಳ್ಕೊಳ್ಳಿ, ಅವರು ನಿಮ್ಮ ಪಾಡಿಗೆ ನೀವು ವಿಡಿಯೋ ಮಾಡಿ, ಸರಿನಾ? ಅಷ್ಟೊಂದು ಆಸೆ ಇದ್ದರೆ ಅವರೇ ಮಾಡ್ತಾರೆ ಬಿಡಿ, ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿಕೊಂಡು ನೀವ್ಯಾಕೆ ತಲೆ ಕೆಡಿಸ್ಕೊಳ್ತೀರಾ, ಅಷ್ಟೇ ನಾನು ಹೇಳೋದು. ಸೊ ಇದು ಸಬ್ಸ್ಕ್ರೈಬರ್ಸ್ನ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ಒಂದು ಸಣ್ಣ ಟ್ರಿಕ್. ಇದನ್ನು ಫೋಕಸ್ ಮಾಡಿ ಖಂಡಿತವಾಗ್ಲೂ ವರ್ಕೌಟ್ ಆಗುತ್ತೆ. ನೋಡಿ, ಆ ಒಂದು ವ್ಯಕ್ತಿ ಆ ಥರ ಕಮೆಂಟ್ ಮಾಡಿದ್ಮೇಲೆ ನಾನು ಗೂಗಲ್ ಪೇ ಬಗ್ಗೆನೇ ತುಂಬ ವೀಡಿಯೋಸ್ಗಳನ್ನ ಮಾಡಿದ್ರಿ, ನೋಡಿ ಬೇಕಾದ್ರೆ ಅಬ್ಸರ್ವ್ ಮಾಡಿ ನನ್ನ ಚಾನಲಲ್ಲಿ. ಅದಾದಮೇಲೆ ಬರೀ ಗೂಗಲ್ ಪೇ ಈ ಥರ ರಿಪ್ಲೈಗಳನ್ನ ಕೊಡ್ಬೇಕು ನಾವು. ಓಕೆ, ಅವ್ರ ಕಮೆಂಟ್ಸ್ಗೆ ಹೋಗಿ ನಾವು ರಿಪ್ಲೈ ಕೊಡೋದಲ್ಲ, ಏನೋ ನನಗೆ ಆವಾಜ್ ಹೊಡಿತೀನೋ ಅಂತ ಅನ್ನೋದಲ್ಲ. ಅವ್ರಿಗೆ ರಿಪ್ಲೈ ಹೆಂಗೆ ಕೊಡಬೇಕು ಅಂತಂದರೆ ಇನ್ನೂ ಅದ್ರ ಬಗ್ಗೆ ಜಾಸ್ತಿ ವೀಡಿಯೋಸ್ಗಳನ್ನ ಮಾಡಬೇಕು, ಆಯಿತಾ? ಸೊ ಈ ಥರ ಮಾಡಿ ನಿಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗ್ತಾರೆ. ಇದರಿಂದ ನೀವೇನು ತಿಳ್ಕೊಬೇಕು, ಗೂಗಲ್ ಪೇ ಬಗ್ಗೆ ಈಗ ಯಾವುದಾದ್ರೂ ಒಂದು ಅಪ್ಲಿಕೇಶನ್ ಅಂತಂದರೆ ಅದನ್ನು ಯಾವ ಟೈಮಲ್ಲಿ ಬೇಕು ಯಾರು ಬೇಕಾದ್ರೂ ಸರ್ಚ್ ಮಾಡ್ಬೋದು, ಆಯಿತಾ? ಈಗ ಅದು ಲೈಫ್ ಟೈಮ್ ಯೂಸ್ ಕೊಡುವಂಥ ಒಂದು ಕಾನ್ಸೆಪ್ಟ್. ನಾನು ನಿಮ್ಗೆ ತುಂಬ ವಿಡಿಯೋದಲ್ಲಿ ಹೇಳಿದ್ದೀನಿ, ಇಂಥ ಒಂದು ಕಾನ್ಸೆಪ್ಟನ್ನ ಬಿಡಬೇಡಿ. ಮೇಯ್ನ್ ಬೇಸಿಕ್ ಏನಿರುತ್ತೆ ಅದ್ರ ಬಗ್ಗೆ ತಿಳಿಸ್ಕೊಟ್ಬಿಡಿ ಜನಗಳಿಗೆ, ಯಾವಾಗ ಬೇಕಾದ್ರೂ ಹೋಗುತ್ತೆ. ಆ ಒಂದು ವೀಡಿಯೋ ಹೋಗೇ ಇರಲಿಲ್ಲ 500 ಜನ. ಆಮೇಲೆ ಇನ್ನೊಂದು ಹೇಳ್ಬೇಕು ನಾನು ನಿಮಗೆ, ಆ ಒಂದು ವೀಡಿಯೋಗೆ ಈ 23 ಡಿಸ್ಲೈಕ್ ಇದೆ ನೋಡಿ, ಆ ಡಿಸ್ಲೈಕು ಅರೌಂಡ್ ಒಂದು 16 to 17 ಡಿಸ್ಲೈಕ್ ನಾನು ವೀಡಿಯೋ ಅಪ್ಲೋಡ್ ಮಾಡಿದಾಗಲೇ ಬಂತು, ಆಯಿತಾ? ಬಟ್ ಇವಾಗ ಲೈಕ್ಸ್ ಎಷ್ಟಾಗಿದೆ, 462, ಆಯಿತಾ? ಸುಮ್ಮನೆ ಫೇಕ್ ಇದು ಮಾಡ್ತಾರಲ್ಲ, ಅದಕ್ಕೆಲ್ಲ ವರ್ಕೌಟ್ ಆಗಲ್ಲ ಇವೆಲ್ಲ. ಸೊ ಲೈಫ್ ಟೈಮ್ ನಿಮಗೆ ಆ ಒಂದು ವೀಡಿಯೋಗೆ ಬೆಲೆ ಸಿಗಬೇಕು ಅಂತಂದರೆ ಸಿಕ್ಕೇ ಸಿಗುತ್ತೆ, ಓಕೆ? ಅದನ್ನು ಯಾರು ಕೂಡ ತಡೆಯೋದಕ್ಕಾಗಲ್ಲ, ಆಯಿತಾ? ಸೊ ಅದಕ್ಕೋಸ್ಕರ ಯಾವ ಕಾನ್ಸೆಪ್ಟು ಇದ್ರ ಬಗ್ಗೆ ಆಲ್ರೆಡಿ ಜನಗಳಿಗೆ ಗೊತ್ತು, ನಾನು ತಿಳಿಸ್ಕೊಡೋದು ಬೇಡ ಅಂತ ಹಿಂದುಳಿಯೋದು. ಆಮೇಲೆ ಯಾರೋ ಯೂಟ್ಯೂಬರ್ ಆಲ್ರೆಡಿ ವೀಡಿಯೋ ಮಾಡಿದ್ದಾರೆ, ಅವರು ಮಾಡಿದ್ರೆ ಅವ್ರ ಹತ್ರ ನೋಡ್ಕೊಂಡು ಮಾಡ್ಬಿಟ್ಟವ್ರೆ ಅಂತಾರೆ, ಅದಕ್ಕೋಸ್ಕರ ನಾನು ಮಾಡಲ್ಲ. ಇದನ್ನೆಲ್ಲ ಮೈಂಡಿಂದ ತೆಗೆದಾಕಿದ್ರೆ ನೀವು ಒಂದು ಒಳ್ಳೆ ಯೂಟ್ಯೂಬರ್ ಆಗ್ತೀರಾ ಖಂಡಿತವಾಗ್ಲು, ಆಯಿತಾ? ಸೊ ಇಷ್ಟೇ ಟ್ರಿಕ್. ಸದ್ಯಕ್ಕೆ ಈ ಥರ ಒಂದು ಟ್ರಿಕ್ನ ಹೇಳಿ ಈ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೊಳ್ಳೆ ಟ್ರಿಕ್ಗಳು ಬರುತ್ತೆ ನಿಮಗೆ ಸಬ್ಸ್ಕ್ರೈಬರ್ಸ್ನ ಇನ್ಕ್ರೀಸ್ ಮಾಡೋದಕ್ಕೆ. ವೀಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ, ಇನ್ನೇನು ಕೊನೆ ತನಕ ನೋಡೋದು ಮುಗೀತಲ್ಲ ವೀಡಿಯೋ. ಮತ್ತೆ ಸಿಗ್ತೀನಿ ಕಡಪ್ಪ, ಎಲ್ರಿಗೂ ಬೈ, ಜೈ ಹಿಂದ್, ಒಂದೇ ಮಾತರಂ.